ಮತ್ತೊಂದು ಕಡೆ ನಾಗರಹೊಳೆ ಅಭಯಾರಣ್ಯದಲ್ಲಿ ಹುಲಿ ದರ್ಶನವಾಗಿದೆ. ಸುರಿಯೋ ಮಳೆಯಲ್ಲಿ ಹುಲಿರಾಯ ಆತನ ನಡಿಗೆ ಸಫಾರಿ ಮಾಡ್ತಾ ಇದ್ದವರಿಗೆ ಭರ್ಜರಿ ದರ್ಶನ ಲಭ್ಯವಾಗಿದೆ. ನಾಗರಹೊಳೆಯ ದಮ್ಮನಕಟ್ಟೆ ಬಳಿಯಲ್ಲಿ ಈ ಹುಲಿಯ ದರ್ಶನವಾಗಿರೋದು. ಮಳೆಯಿಂದಾಗಿ ಕೆಲವೊಂದಷ್ಟು ಕಡೆಗಳಲ್ಲಿ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಮದುವೆ ಛತ್ರಕ್ಕೆ ಮಳೆ ನೀರು ನುಗ್ಗಿಬಿಟ್ಟಿದೆ. ಶಿವಮೊಗ್ಗದ ಗುಡ್ಡೇಕಲ್ನಲ್ಲಿ ಮದುವೆ ನಡೀತಾ ಇತ್ತು. ಮದುವೆ ಹಾಲ್ಗೆ ಮಳೆ ನೀರು ನುಗ್ಗಿದೆ. ರಾತ್ರಿ ಸುರಿದ ಮಳೆಯಿಂದಾಗಿ ಮದುವೆ ಹಾಲ್ ಜಲಾವೃತವಾಗಿದೆ. ಗುಡ್ಡೇಕಲ್ ದೇವಸ್ಥಾನದ ಸಮುದಾಯ ಭವನದಲ್ಲಿ ನೀರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಶಿವಮೊಗ್ಗದ ಗುಡ್ಡೇಕಲ್ನಲ್ಲಿರ್ತಕ್ಕಂಥ ಛತ್ರ, ಮದುವೆ ಛತ್ರ ಇದು. ಮದುವೆ ನಡಿಬೇಕಾಗಿತ್ತು. ನಡೀತಾ ಇದ್ದ ಸಂದರ್ಭದಲ್ಲಿ ಧಾರಾಕಾರವಾಗಿ ಮಳೆ ಆಗಿದೆ. ಮಳೆಯಿಂದಾಗಿ ಆ ಸಮುದಾಯ ಭವನದ ಊಟದ ಹಾಲ್ನ ಒಳಗೆಲ್ಲ ನೀರು ನುಗ್ಗಿದೆ. ಆ ನೀರಿನ ನಡುವೆನೂ ಊಟ ಬಡಿಸೋ ಕಾರ್ಯ ನಡೀತಾ ಇದೆ. ಕೇವಲ ಮಳೆಯ ಅವಾಂತರ ಕೇವಲ ಬೆಂಗಳೂರು ಮಾತ್ರವಲ್ಲ, ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಅಬ್ಬರ ಮುಂದುವರೆದಿದೆ. ಮನೆಯ ಕಾಂಪೌಂಡ್ ಕುಸಿದು ಕಾಂಪೌಂಡ್ ಮುಂದೆ ನಿಲ್ಲಿಸಿದ 4 ಬೈಕ್ ಜಖಮಾಗಿದೆ. ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ನಲ್ಲಿ ಈ ಘಟನೆ ನಡೆದಿರೋದು. ಮಳೆ ಬಿದ್ದ ಪರಿಣಾಮ ಕಾಂಪೌಂಡ್ ಕುಸಿದು ಬಿದ್ದಿದೆ. ಕಾಂಪೌಂಡ್ ಮುಂಭಾಗದಲ್ಲಿ ನಿಲ್ಲಿಸಿದ್ದ ವಾಹನಗಳು ಜಖಮಾಗಿದೆ. ಎರಡು ದೃಶ್ಯಗಳು ಏಕಕಾಲದಲ್ಲಿ ಗಮನಿಸ್ತಾ ಇದ್ರಿ. ಒಂದ್ ಕಡೆ ಮನೆ ಒಳಗೆಲ್ಲ ನೀರು ನುಗ್ಗಿದೆ, ಮಳೆ ನೀರು. ಮತ್ತೊಂದು ಕಡೆ ಕಾಂಪೌಂಡ್ ಕುಸಿದು ಬಿದ್ದು ವಾಹನಗಳು ಕಂಪ್ಲೀಟ್ ಆಗಿ ಜಖಮಾಗಿದೆ. ಚಿಕ್ಕಮಗಳೂರಿನಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ಹೌಸಿಂಗ್ ಬೋರ್ಡ್ ಲೇಔಟ್ನಲ್ಲಿ ಈ ರೀತಿಯಾದ ಘಟನೆ ನಡೆದಿರೋದು. ಕಾಂಪೌಂಡ್ ಮಳೆಗೆ ನೆನೆದು ಕುಸಿದು ಬಿದ್ದಿದೆ. ಅಲ್ಲಿ ನಿಲ್ಲಿಸಿದ 4ಕ್ಕೂ ಅಧಿಕ ಬೈಕ್ಗಳು ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ. ಮತ್ತೊಂದು ಕಡೆ ಮನೆಗಳ ಒಳಗೂ ಕೂಡ ನೀರು ನುಗ್ಗಿರೋದ್ರಿಂದ ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಗಾಲ ಸಮೀಪ ಇದೆ ಅಂದ ತಕ್ಷಣ ಸ್ಥಳೀಯ ಆಡಳಿತಗಳು ಮಾಡಬೇಕಾಗಿರೋ ಕೆಲಸ, ಮಳೆ ನೀರು ಸರಾಗವಾಗಿ ಹರಿದೋಗ್ಲಿಕ್ಕೆ ಬೇಕಾದ ವ್ಯವಸ್ಥೆಗಳು ಏನಿದೆ ಅದನ್ನು ಸರಿಪಡಿಸಿ ರೆಡಿ ಮಾಡಿಡೋದು. ಇನ್ ಕೇಸ್ ಮಳೆ ನೀರು ಹರಿದು ಹೋಗುವ ವ್ಯವಸ್ಥೆ ಇಲ್ಲ ಅಂತಂದರೆ ತಕ್ಷಣಕ್ಕೆ ಅಟ್ಲೀಸ್ಟ್ ಟೆಂಪರರಿ ಸೇಕ್ ತಾತ್ಕಾಲಿಕವಾಗಿ ಆದರೂ ಕೆಲವೊಂದಷ್ಟು ವ್ಯವಸ್ಥೆಯನ್ನು ಮಾಡೋದು. ಆದರೆ ಸ್ಥಳೀಯ ಆಡಳಿತಗಳು ನಿರ್ಲಕ್ಷ್ಯ ವಹಿಸಿದೆ ಅನ್ನೋದಕ್ಕೆ ಎಲ್ಲ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಯಾವ ರೀತಿ ಇದೆ ಚಿಕ್ಕಮಗಳೂರಿನ ಪರಿಸ್ಥಿತಿ, ಇದರ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ, ಗಮನಿಸಿ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ಅವಾಂತರ ಹೆಚ್ಚಾಗಿದೆ. ಅದರಲ್ಲೂ ಒಂದು ವಾರದಿಂದ ಭಾರೀ ಮಳೆ ಕೂಡ ಆಗ್ತಿರುವಂಥದ್ದು. ಚಿಕ್ಕಮಗಳೂರು ನಗರ ಸೇರಿದಂತೆ ಮಲೆನಾಡು ಇರ್ಬೋದು, ಬಯಲುಸೀಮೆಗಳಲ್ಲಿ ಕೂಡ ಮಳೆ ಆಗ್ತಿದೆ. ಅದರಲ್ಲಿ ಕೆಲವೊಂದು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ನಾನೀಗ ಒಂದು ಅವಾಂತರವನ್ನು ತೋರಿಸ್ತೀನಿ. ಇದು ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ನಡೆದಿರುವಂಥ ಘಟನೆ. ರಾತ್ರಿ ಭಾರೀ ಮಳೆ ಕೂಡ ಆಯಿತು. ಭಾರೀ ಮಳೆಯಿಂದ ಇಲ್ಲೊಂದು ಕಾಂಪೌಂಡನ್ನು ಕೂಡ ಹಾಕಲಾಗಿತ್ತು. ಅಂದರೆ ಅಲ್ಲಿ ಯಾವುದೇ ರೀತಿ ಬಿಲ್ಡಿಂಗ್ ಇಲ್ಲ. ಆದರೆ ಆ ಜಾಗಕ್ಕೆ ಹಾಕಿದಂಥ ಕಾಂಪೌಂಡ್ ಬಿದ್ದ ಹಿನ್ನೆಲೆಯಲ್ಲಿ ಇಲ್ಲಿ ನಿಲ್ಲಿಸಲಿದ್ದ ಸುಮಾರು ಒಂದು 5 ಬೈಕು 2 ಸೈಕಲ್ಗಳು ಸಂಪೂರ್ಣವಾಗಿ
ಜಖಮಾಗಿದೆ. ಪ್ರತಿನಿತ್ಯ ಇಲ್ಲೇ ವಾಹನಗಳನ್ನು ನಿಲ್ಲಿಸ್ತಿದ್ರು. ಅಂದರೆ ಪಕ್ಕದ ಏನು ಕಟ್ಟಡ ಇದೆ ಆ ಮನೆಯಲ್ಲಿರುವಂಥವ್ರು ಇಲ್ಲಿ ವಾಹನ ನಿಲ್ಲಿಸಿದ್ರು. ಆದರೆ ರಾತ್ರಿ ಸುರಿದಂಥ ಮಳೆಗೆ ಈಗ ಒಂದು ಕಾಂಪೌಂಡ್ ಬಿದ್ದ ಹಿನ್ನೆಲೆಯಲ್ಲಿ ಈಗ ಸಂಪೂರ್ಣವಾಗಿ ಬೈಕ್ಗಳೆಲ್ಲ ಜಖಮಾಗಿದೆ. ಬಹುತೇಕ 80% ಈ ಕಾಂಪೌಂಡ್ ಬಿದ್ದರಿಂದ ಬೈಕ್ಗಳು ಜಖಮಾಗಿ ಸಂಪೂರ್ಣವಾಗಿ ಕೂಡ ಹಾನಿಯಾಗಿದೆ. ಇದಲ್ಲದೆ ಜಿಲ್ಲೆಯ ಬೇರೆ ಬೇರೆ ಕಡೆಗಳು ಕೂಡ ಅವಾಂತರವಾಗಿರುವಂಥದ್ದು. ಮಳೆಯಿಂದ ಮರ ಬಿದ್ದು ಒಂದು ಕಡೆ ಮನೆ ಹಾನಿಯಾದರೆ ಮತ್ತೊಂದು ಕಡೆ ಬೇರೆ ಬೇರೆ ರೀತಿಯ ಅನಾಹುತಗಳು ಹೆಚ್ಚಾಗಿ ಸೃಷ್ಟಿಯಾಗ್ತಿದೆ. ಅಂದರೆ ಈ ಬಾರಿ ವರ್ಷಧಾರೆ ಪ್ರಾರಂಭ ಆಗಿರೋದು ಒಂದು ಕಡೆ ಸಂತಸ ಆದರೆ ಮತ್ತೊಂದೆಡೆ ಅನಾಹುತಗಳು ಅವಾಂತರಗಳು ಕೂಡ ಹೆಚ್ಚಾಗಿ ಪ್ರಾರಂಭವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಸಾಂಸ್ಕೃತಿಕ ನಗರಿ ಮೈಸೂರಿನ ಕೆಲ ಭಾಗದಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಪಿರಿಯಾಪಟ್ಟಣ ತಾಲೂಕಿನ ಕೆಲ ಭಾಗಗಳಲ್ಲಿ ವರುಣನ ಅಬ್ಬರದಿಂದಾಗಿ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ನೀರನ್ನು ಹೊರಹಾಕೋಕೆ ಜನ ಅಕ್ಷರಶಃ ಪರದಾಡಿದ್ದಾರೆ. ಟಿವಿ ಮತ್ತಿತರೆ ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಳಾಗಿದೆ ಅಂತ ಹೇಳಿ ಅಳಲನ್ನು ತೋಡ್ಕೊಳ್ತಿದ್ದಾರೆ. ರಾಜ್ಯದ ಹಲವೆಡೆ ವರುಣನ ಅಬ್ಬರ ಮುಂದುವರೆದಿದೆ. ರಾತ್ರಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಚಿತ್ರದುರ್ಗದಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಕೇವಲ ಇಷ್ಟು ಮಾತ್ರವಲ್ಲ, ಅನೇಕ ಕಡೆಗಳಲ್ಲಿ ಮಳೆಯಿಂದಾಗಿ ಮರಗಳು ಧರಾಶಾಹಿಯಾಗಿವೆ. ಚಿತ್ರದುರ್ಗ, ಮೈಸೂರು, ಚಿಕ್ಕಮಗಳೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸಿದೆ. ರಾತ್ರಿ ಸುರಿದ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ಜನವಸತಿ ಪ್ರದೇಶಕ್ಕೂ ಕೂಡ ನುಗ್ಗಿದೆ. ರಸ್ತೆಗಳು ಜಲಾವೃತವಾಗಿದೆ. ಹೀಗಾಗಿ ಬೆಳಗ್ಗೆ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಆ ದೃಶ್ಯಗಳು ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಚಿತ್ರದುರ್ಗ ವ್ಯಾಪ್ತಿಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿದೆ. ಹೀಗಾಗಿ ಹಳ್ಳ ಕೊಳ್ಳಗಳು ತುಂಬಿ ರಸ್ತೆಗೆ ನೀರು ಹರಿದು ಬರ್ತಾ ಇದೆ. ಮತ್ತೊಂದು ಕಡೆ ಮೈಸೂರು ಭಾಗದಲ್ಲೂ ಕೂಡ ಪಿರಿಯಾಪಟ್ಟಣ ಭಾಗದಲ್ಲಿ ಸುರಿದ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿದೆ. ಜನಜೀವನ ಸಹಜವಾಗಿ ಅಸ್ತವ್ಯಸ್ತವಾಗಿದೆ. ಅದರಲ್ಲೂ ರಾತ್ರೋರಾತ್ರಿ ಸುರಿದ ಮಳೆ ಜನರಿಗೆ ನಿದ್ದೆನೂ ಮಾಡಲಿಕ್ಕಾಗದ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಮನೆ ಒಳಗೆ ನೀರು ನುಗ್ಗಿರೋದನ್ನು ಆಚೆ ಹಾಕ್ತಾ ಇಡೀ ರಾತ್ರಿ ಕಳೆದಿದ್ದಾರೆ ಸ್ಥಳೀಯ ನಿವಾಸಿಗಳು. ಮೈಸೂರು, ಹುಬ್ಬಳ್ಳಿ, ಮಂಡ್ಯ, ಚಿತ್ರದುರ್ಗ 4 ಜಿಲ್ಲೆಗಳಲ್ಲಿ ಮಳೆ ತಂದ ಅವಾಂತರದ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇಷ್ಟು ದಿನ ಭೀಕರ ಬರ, ಬೇಸಿಗೆಯಿಂದ ತತ್ತರಿಸಿ ಹೋಗಿದ್ರು ಜನ. ಮಳೆ ಬಂದರೆ ಸಾಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಿದ್ರು. ಆದರೆ ಈಗ ಒಂದೇ ರಾತ್ರಿಯ ಮಳೆಗೆ ಅಕ್ಷರಶಃ ಜನಜೀವನ ಅಸ್ತವ್ಯಸ್ತವಾಗಿದೆ. ಮೈಸೂರಿನಲ್ಲಿ ಮನೆ ಒಳಗೆ ನೀರು ಯಾವ ರೀತಿ ನುಗ್ಗು ಬರ್ತಾ ಇದೆ ಗಮನಿಸ್ತಾ ಇದ್ದೀರಿ. ಹುಬ್ಬಳ್ಳಿಯಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಇತ್ತ ಚಿತ್ರದುರ್ಗದಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಮಂಡ್ಯದಲ್ಲಿ ರಸ್ತೆಗಳು ಜಲಾವೃತವಾಗಿದೆ. ಮರಗಳು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ವಾಹನ ಸಂಚಾರ ದುಸ್ತರವಾಗಿದೆ.